ಜನರಿಗೆ ರಕ್ಷಣೆ ನೀಡುವಂತಹ ಪೊಲೀಸರಿಗೆ ರಕ್ಷಣೆ ಇಲ್ಲದಂತಾಗ್ತಾ ಇದೆ. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರೆ, SP ಕಾರಿಗೆ ಕಲ್ಲು ಹೊಡಿತಾರೆ, ಸಿಕ್ಕವರ ಮೇಲೆ ಅಟ್ಟಹಾಸ ಮೆರೀತಾರೆ. 5 ವರ್ಷಗಳ ಹಿಂದೆ KG DJ ಹಳ್ಳಿಯಲ್ಲಿ ಗಲಭೆ ಆಗಿತ್ತಲ್ಲ, ಅದೇ ಮಾದರಿಯ ಗಲಾಟೆಯನ್ನು ನಡೆಸಲಾಗಿದೆ. ಅದು ಮುಖ್ಯಮಂತ್ರಿಯವರ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅವರ ಕ್ಷೇತ್ರದಲ್ಲಿ ದೊಂಬಿಯನ್ನು ನಡೆಸಿದಂಥವರು. ಹಾಗಾದರೆ ಯಾಕೆ ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ್ರು? ಉದಯಗಿರಿಯಲ್ಲಿ ಇಷ್ಟಕ್ಕೂ ಕಳೆದ ರಾತ್ರಿ ನಡೆದಿದ್ದೇನು, ಇವತ್ತು ನಡೆದಂಥ ರಾಜಕೀಯ ಎಂಥದ್ದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪೊಲೀಸರ ಮೇಲೇನೆ ಹಲ್ಲೆ, ಪೊಲೀಸರ ಮೇಲೇನೆ ದೌರ್ಜನ್ಯ. ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ದೂರಿದ್ದಾರೆ. ಮೈಸೂರಿನ ಉದಯಗಿರಿ ಉದ್ವಿಗ್ನಗೊಂಡಿದೆ. ಪೊಲೀಸರನ್ನೇ ಕಿಡಿಗೇಡಿಗಳು ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ. ಮೈಸೂರು SP ಕಾರಿನ ಮೇಲೂ ಕಲ್ಲು ತೂರಾಟ ಮಾಡಿದ್ದಾರೆ. ಪೊಲೀಸ್ ಠಾಣೆ ಮುಂದಿದ್ದ ವಾಹನಗಳನ್ನು ಧ್ವಂಸಗೈದಿದ್ದಾರೆ. ಇದಕ್ಕೆಲ್ಲ ಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದ ಒಂದೇ ಒಂದು ಪೋಸ್ಟ್. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಕೇಜ್ರಿವಾಲ್ ಈ ಮೂವರ ಫೋಟೋ ಬಳಸಿ 3 Idiots ಅಂತ ಪೋಸ್ಟ್ ಮಾಡಲಾಗಿತ್ತು. ವಾಟ್ಸ್ಆಪ್ ಗ್ರೂಪಿನಲ್ಲಿ ಸುರೇಶ್ ಎಂಬಾತನಿಂದ ಶೇರ್ ಮಾಡಲಾಗಿತ್ತು. ಕೆಲ ಮುಸ್ಲಿಮರಿಂದ ಉದಯಗಿರಿ ಪೊಲೀಸರಿಗೆ ದೂರು ಸಲ್ಲಿಸಲಾಗಿತ್ತು. ವಿವಾದ ಆಗೋ ಮೊದಲೇ ಆರೋಪಿಯನ್ನ ಬಂಧಿಸಿದ್ರು. ಆದ್ರೆ ಹೊಸ ಕಾನೂನು ಕಾಯ್ದೆ ಅಡಿ ಬೇಗ ಬೇಲ್ ಸಿಗತ್ತೆ, ಸ್ಟೇಷನ್ ಬೇಲ್ ಸಿಗತ್ತೆ ಅಂತ ವದಂತಿ ಶುರುವಾಯಿತು. ಆಮೇಲೆ ನಡೆದಿದ್ದೆ ಉದಯಗಿರಿ ಅಶಾಂತಿಯ ವಾತಾವರಣ. ರಾಹುಲ್ ಗಾಂಧಿ, ಕೇಜ್ರಿವಾಲ್, ಅಖಿಲೇಶ್ ಯಾದವ್ರನ್ನ 3 Idiots ಅಂದವನನ್ನ ನಮಗೆ ಒಪ್ಪಿಸಿ ಅಂತ 200ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದವರು ಠಾಣೆ ಮುಂದೆ ಜಮಾಯಿಸಿದ್ರು. ಅಲ್ಲಿ ಆರೋಪಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಜೊತೆ ಮಾತಿನ ಚಕಮಕಿನೂ ನಡೆಯಿತು. ಹೀಗೆ ಜನ ಜಮಾಯಿಸುತ್ತಿದ್ದಂತೆ ಪೊಲೀಸ್ ಠಾಣೆ ಎದುರು ಮುಸ್ಲಿಂ ಧರ್ಮಗುರುಗಳು ಬಂದ್ರು. ಗಲಾಟೆ ಮಾಡಬೇಡಿ ಅಂತ ಮನವಿ ಮಾಡಿದ್ರು. ಆದ್ರೆ ಅಲ್ಲಿ ನೆರೆದಿದ್ದವರು ಯಾರ ಮಾತನ್ನು ಕೇಳಲಿಲ್ಲ. ಪೊಲೀಸ್ ಠಾಣೆಗೆ 200ಕ್ಕೂ ಹೆಚ್ಚು ಜನ ನುಗ್ಗಲು ಹೋದ್ರು. ಆಗ ಪೊಲೀಸರು ಪರಿಸ್ಥಿತಿ ಕೈಮೀರ್ತಿರೋದನ್ನ ಕಂಡು ಲಘು ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂದಾದ್ರು. ಪೊಲೀಸರು ಲಾಠಿ ಕೈಗೆತ್ಕೊಳ್ತಿದ್ದಂತೆ ದೊಂಬಿ ಧೂರ್ತರು ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ್ರು. ಪೊಲೀಸ್ ಠಾಣೆ ಬಳಿಯಿಂದ 200ಕ್ಕೂ ಹೆಚ್ಚು ಉದ್ರಿಕ್ತರನ್ನು ಚದುರಿಸುತ್ತಿದ್ದಂತೆ ಏಕಾಏಕಿ ಪೊಲೀಸರ ಮೇಲೆಯೇ ಕಲ್ಲುಗಳು ತೂರಿ ಬರೋದಕ್ಕೆ ಶುರುವಾಗಿತ್ತು. ಪೊಲೀಸರ ಮೇಲೆ, ಪೊಲೀಸ್ ಠಾಣೆ ಮೇಲೆ ರಾತ್ರಿ ಹೊತ್ತಲ್ಲಿ ದಾಳಿ ನಡೆಸಲಾಗಿದೆ. ಪರಿಸ್ಥಿತಿ ಕೈಮೀರ್ತಿದ್ದಂತೆ ರಾತ್ರೋರಾತ್ರಿ ಹೆಚ್ಚುವರಿ ಭದ್ರತಾ ಪಡೆಗಳು ಮೈಸೂರಿನಿಂದ ಉದಯಗಿರಿಗೆ ಲಗ್ಗೆ ಇಟ್ಟರು. ಅಶ್ರುವಾಯು ಸಿಡಿಸಿ ಕಲ್ಲು ತೂರಾಟ ಮಾಡ್ತಿದ್ದ ಕಿರಾತಕರನ್ನ ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದ್ರು. ಇದರ ನಡುವೆ ಪರಿಸ್ಥಿತಿ ಅವಲೋಕನ ಮಾಡಲು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಆದ್ರೆ ಹಿರಿಯ ಅಧಿಕಾರಿಗಳ ಕಾರು ಎಂದು ಗೊತ್ತಿದ್ದು ಸಹ ದುಷ್ಕರ್ಮಿಗಳು ಕಾರುಗಳ ಮೇಲೆ ಕಲ್ಲೆಸೆದು ಅಟ್ಟಹಾಸ ಮೆರೆದ್ರು. ಯಾವಾಗ ಸ್ಥಳದಲ್ಲಿ ಪೊಲೀಸ್ ಪಡೆಗಳು ಹೆಚ್ಚಾಗ್ತಾ ಹೋಯ್ತು, ಕಲ್ಲು ತೂರ್ತಿದ್ದವರೆಲ್ಲ ತಲೆ ಮರೆಸ್ಕೊಂಡ್ರು. ಪರಿಸ್ಥಿತಿ ಹತೋಟಿಗೆ ತಂದ ಖಾಕಿ ರಾತ್ರಿಯೆಲ್ಲ ಗಸ್ತು ಶುರು ಮಾಡಿದ್ರು. ಬೆಳಗಾಗೋದ್ರೊಳಗೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು. ಆದ್ರೆ ರಾತ್ರಿಯಾಗಿದ್ದ ಗಾಯ ಮಾಸಿರ್ಲಿಲ್ಲ. ಬೆಳಗೆದ್ದು ನೋಡುವಷ್ಟರಲ್ಲಿ ಪೊಲೀಸರ KSRP ವಾಹನದ ಗಾಜುಗಳನ್ನೆಲ್ಲ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ರು. ಪೊಲೀಸರು ಸೀಸ್ ಮಾಡಿ ನಿಲ್ಲಿಸಿದ್ದ ಕಾರುಗಳ ಗಾಜುಗಳು ಪೀಸ್ ಆಗಿದ್ವು. ರಾತ್ರಿ ಹೊತ್ತಲ್ಲಿ ಮೂಟೆಗಟ್ಟಲೆ ಕಲ್ಲು ತೂರಾಟ ಆಗಿತ್ತು. ಆ ಕಲ್ಲುಗಳನ್ನೆಲ್ಲ ಆರಿಸಿಕೊಂಡ ಪೊಲೀಸರು ಚೀಲದಲ್ಲಿ ತುಂಬಿಟ್ಟಿದ್ರು. ರಾತ್ರಿ ಗಲಭೆಯಲ್ಲಿ ಗಾಯಗೊಂಡಿದ್ದ ಪೊಲೀಸರ ಕಾಲಲ್ಲಿ ಅವರ ಯೂನಿಫಾರ್ಮ್ಗಳ ಮೇಲೆ ರಕ್ತದ ಕಲೆಗಳು ಹಾಗೆ ಕಾಣಿಸ್ತಿತ್ತು. ಕೊನೆಗೆ ಬೆಳಗ್ಗೆ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಉದಯಗಿರಿಗೆ ಬಂದು ರೌಂಡ್ಸ್ ಹಾಕಿ ಘಟನೆ ಬಗ್ಗೆ ಯಥಾವತ್ ವಿವರಣೆ ನೀಡಿದ್ದಾರೆ. ಅವ್ರಿಗೆ ಜೈಲಿಗೆ ಹೋಗೋದಿಲ್ಲಂತೆ, ಬೇಗ ಬೇಲ್ ಕೊಟ್ಬಿಡ್ತಾರಂತೆ, ಇವೆಲ್ಲೇ ಸ್ಟೇಷನಲ್ಲೇ ಬೇಲ್ ಬಿಟ್ಬಿಡ್ತಾರಂತೆ. ಈ ಥರದ್ದೆಲ್ಲ ಅಪಪ್ರಚಾರಗಳು ಕೆಲವು ಕಡೆ ಆಗಿದೆ. 7 ಜನಕ್ಕೆ ಅದು ಕಲ್ಲೇಟು ಬಿದ್ದಿದೆ. ಬಟ್ ಯಾರಿಗೂ ಏನು ರಕ್ತಗಾಯ ಯಾರಿಗೂ ಆಗಿಲ್ಲ. ಯಾರು ಕೂಡ ಇನ್ಪೇಷಂಟ್ ಆಗಿ ಯಾರು ಇಲ್ಲ. ಎಲ್ಲರೂ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಅದೇ ಅದೇ ಐಡೆಂಟಿಫೈ ಮಾಡೋದು ಪ್ರಕ್ರಿಯೆ ನಡೀತದೆ. ನಿನ್ನೆ ಬೆಳಗ್ಗೆ 3 ಗಂಟೆವರೆಗೂ ಎಲ್ಲ ಬಂದೋಬಸ್ತಾಗಿದ್ರು. ಈಗ ಮುಂದಿನ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ, ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಇದ್ರ ಬಗ್ಗೆ ಕೂಲಂಕಷ ತನಿಖೆ ಮಾಡಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಕಾನೂನು ಕ್ರಮ ಜರುಗಿಸ್ತೀವಿ.
ಎಡಿಜಿಪಿ ಸಾಹೇಬ್ರೇನೋ ಕಲ್ಲು ತೂರಿದವರನ್ನ ಬಿಡಲ್ಲ ಅಂತಿದ್ದಾರೆ. ಉದಯಗಿರಿಯಲ್ಲಿರೋ ಎಲ್ಲಾ ಸಿಸಿಟಿವಿ ಫುಟೇಜ್ ಹುಡುಕಾಡ್ತಿದ್ದು ಪೊಲೀಸರ ಮೇಲೆ ಹಲ್ಲೆ ಮಾಡಿದವರ ಹೆಡೆಮುರಿ ಕಟ್ತೀವಿ ಅಂತಿದ್ದಾರೆ. ಸದ್ಯದವರೆಗೂ ಎಷ್ಟು ಜನರನ್ನ ಬಂಧಿಸಿದ್ದಾರೆ ಅಂತ ಗೃಹ ಸಚಿವರು ಮಾಹಿತಿ ಕೊಟ್ಟಿಲ್ಲ. ಇನ್ನು ಗಲಭೆ ಪ್ರಕರಣ ನಡೆಯುತ್ತಲೇ ರಾಜಕೀಯದ ಅಬ್ಬರ ಕೂಡ ಶುರುವಾಗಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಮತ್ತೊಂದೆಡೆ ಇದೆಲ್ಲ ಬಿಜೆಪಿ ಆರ್ಎಸ್ಎಸ್ನ ಹುನ್ನಾರ ಎಂದು ಕೈ ನಾಯಕ ಹೇಳಿಕೊಂಡಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ, ಪೊಲೀಸರ ಮೇಲೆ ಹಲ್ಲೆ ನಡೆದಿದ್ದು ನಿನ್ನೆ ರಾತ್ರಿ. ಗಲಭೆ ನಡೆದಿದ್ದು ಗೊತ್ತಾಗ್ತಿದ್ದಂತೆ ಬೆಳಗ್ಗೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸ್ಥಳಕ್ಕೆ ಭೇಟಿ ನೀಡಿದ್ರು. ಆದ್ರೆ ಪೊಲೀಸರು ಬಂದ ದಾರಿಯಲ್ಲದೆ ವಾಪಸ್ ಕಾರು ಹತ್ತಿಸಿ ಪ್ರತಾಪ್ ಸಿಂಹರನ್ನ ಕಳಿಸಿದ್ರು. ಆಮೇಲೆ ಮಾಜಿ ಸಂಸದರು ಮತ್ತೆ ಬಿಜೆಪಿ ಶಾಸಕರು ಹಾಗೂ ಮುಖಂಡರ ಜೊತೆ ಸ್ಥಳಕ್ಕೆ ಬಂದ್ರು. ಪೊಲೀಸರ ರಕ್ಷಣೆಗೆ ಬಂದಿದ್ದೀವಿ, ಸರ್ಕಾರ ನಿಮ್ಮನ್ನ ರಕ್ಷಣೆ ಮಾಡಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಹಾಗಿದ್ದರೂ ಪೊಲೀಸರು ಉದ್ವಿಗ್ನ ಸ್ಥಿತಿಯಲ್ಲಿದ್ದ ಉದಯಗಿರಿಯಲ್ಲಿ ರಾಜಕೀಯದ ಮೇಲಾಟಕ್ಕೆ ಅವಕಾಶ ಕೊಡಲಿಲ್ಲ. ಕಡೆಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಉದಯಗಿರಿಗೆ ದೌಡಾಯಿಸಿದ್ರು. ಪ್ರತಿಪಕ್ಷ ನಾಯಕರು ಉದಯಗಿರಿಯಲ್ಲಿ ಗಲಭೆ ನಡೆದ ಪ್ರದೇಶದಿಂದ ಪ್ರತ್ಯಕ್ಷ ಮಾಹಿತಿ ಪಡೆದರು. ಪೊಲೀಸರು ಪೊಲೀಸ್ ಠಾಣೆ ಒಳಗೂ ಹೋಗಿ ರಾತ್ರಿ ನಡೆದ ಗಲಭೆಯ ವಿವರ ಪಡೆದರು. ಇದರ ನಡುವೆ ಗಲಭೆ ನಡೆಯಲು ಪೊಲೀಸರ ತಪ್ಪೇ ಕಾರಣ ಅಂತ ಸಹಕಾರಿ ಸಚಿವರು, ಪೊಲೀಸರ ತಪ್ಪಿಲ್ಲ ಅಂತ ಗೃಹ ಸಚಿವರು ಹಾಗೂ ಮಂತ್ರಿಗಳೇ ಸರಿಯಿಲ್ಲ ಅಂತ ಆರ್ ಅಶೋಕ್ ಆರೋಪ ಪ್ರತ್ಯಾರೋಪ ನಡೆದಿದೆ. ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ. ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ತಪ್ಪು ಯಾರು ಸರಿ ಅಂತೇಳಿ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ನವರು ಕಾನೂನು ಪ್ರಕಾರ ಏನ್ ಮಾಡಿರ್ತಾರೋ ಅದನ್ನ ಮಾಡಿರ್ತಾರೆ. ಒಂದ್ ವೇಳೆ ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೂ ನಾವು ಕ್ರಮ ತಗೊಂತೀವಿ. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್ಗಳು, ಕೆಟ್ಟ ಪದಗಳಲ್ಲಿ ಬೈದಿರೋ ಅಂತದ್ದು. ಅಂದ್ರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದ್ರೆ ನಾವ್ ಇಷ್ಟು ದಿನದಿಂದ ಏನ್ ಹೇಳಿದ್ರಿ? ಹಾಗಾರೆ ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ ಅನ್ನಂಗೆ ನೀ ಇರೋದು 6 ತಿಂಗಳು. ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ, ಈ ಉದಯಗಿರಿ ಪೊಲೀಸ್ ಸ್ಟೇಷನ್ ನ ಕಾಪಾಡಿ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅದ್ಯಾವ ರೀತಿಯಲ್ಲಿ ಪೊಲೀಸರದ್ದೇ ತಪ್ಪು ಎಂಬ ತೀರ್ಮಾನಕ್ಕೆ ಬಂದ್ರೋ ಗೊತ್ತಿಲ್ಲ. ಯಾಕಂದ್ರೆ ಗಲಭೆಯಲ್ಲಿ ಏಟು ತಿಂದ ಪೊಲೀಸರದ್ದೇ ತಪ್ಪು ಎನ್ನುವ ಮೂಲಕ ಕಿಡಿಗೇಡಿಗಳಿಗೆ ಇನ್ನಷ್ಟು ಉತ್ತೇಜನವಂತೂ ಮಂತ್ರಿ ಮಾತಿಂದಲೇ ಸಿಕ್ಕಂತಾಗಿದೆ. ಇದರ ನಡುವೆ ಗಲಭೆ ಪ್ರಕರಣದಲ್ಲಿ ದೊಂಬಿಕೋರರನ್ನ ಬಂಧಿಸೋಕೆ ಗೃಹ ಇಲಾಖೆ ಸಿಸಿಬಿಗೆ ಹೊಣೆ ನೀಡಿದೆ. ಇಟ್ಟಾದ್ರೂ ಬಿಜೆಪಿ ನಾಯಕರು ಸುಮ್ಮನಾಗ್ಲಿಲ್ಲ. ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಹುಬ್ಳಿಯಲ್ಲಿ ಪೊಲೀಸರನ್ನು ಹೊಡೆದ್ರೆ ಹೆಂಗೆ ಅಂತೇಳಿ ಸಕ್ಸಸ್ಫುಲ್ ಆಯ್ತು. ಆಪರೇಷನ್ ಸಕ್ಸಸ್ ಆಯ್ತು. ಪೊಲೀಸರು ನೋಡಿದ್ರು, ಅಲ್ಲಿರೋಂಥ ಜೀಪನ್ ಸುಟ್ಟು ಹಾಕಿದ್ರು, ಹಲ್ಲೆ ಮಾಡಿದ್ರು. ಕೇಸ್ನೇನಾಯ್ತು? ಸಿದ್ದರಾಮಯ್ಯ ಬಂದ ಮೇಲೆ ಅದನ್ನ ವಾಪಸ್ ತೆಗೆದ್ರು. ಮಾಡಲ್ ಸಿಕ್ತಲ್ಲ, ಅದಕ್ಕೆ ಉದಯಗಿರಿ ನೆಕ್ಸ್ಟ್. ಮತ್ತೊಂದು ಪ್ರಕರಣಕ್ಕೆ ನಾನು ಇದನ್ನ ಹೋಲಿಕೆ ಮಾಡಕ್ ಹೋಗಲ್ಲ. ನಾವು ಕಠಿಣವಾದಂತಹ ಕ್ರಮಗಳು ತಕ್ಷಣ ತಗೊಳ್ಳುವಂತಹ ಕೆಲಸ ಮಾಡಿದ್ದೇವೆ. ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನ ರಕ್ಷಣೆ ಮಾಡುವಂತ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತ ತೋರಿಸ್ತಾ ಇದೆ. ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ. ಯು ಹ್ಯಾವ್ ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್. ಈಸ್ ದ ಮ್ಯಾನ್ ಹೂ ಇಸ್ ಡೂಯಿಂಗ್ ಆಲ್ ಸಾರ್ಟ್ಸ್ ಆಫ್ ನಾನ್ ಸೆನ್ಸ್ ಅಂಡ್ ನ್ಯೂ ಸೆನ್ಸ್. ಹೀಗೆ ಆರೋಪ ಪ್ರತ್ಯಾರೋಪಗಳ ಸರಣಿಯೇ ಈಗ ಶುರುವಾಗಿದೆ. ಇದರ ನಡುವೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಉದಯಗಿರಿಯಲ್ಲಿ ನಡೆದ ಗಲಭೆಗೆ ಆರ್ಎಸ್ಎಸ್ ಹಾಗೂ ಬಿಜೆಪಿಯವರೇ ಕಾರಣ, ಮುಸ್ಲಿಮರ ರೀತಿಯಲ್ಲಿ ಟೋಪಿ ಧರಿಸಿ ಗಲಭೆ ಎಬ್ಬಿಸಿದ್ದಾರೆ ಎಂಬ ಹೊಸ ಬಾಂಬ್ ಸಿಡಿಸಿದ್ದಾರೆ. ಗಲಾಟೆ ಕಲ್ಲೆಸ್ತಿದೆ ಅನ್ನುವಂಥದ್ದೇನು ಆಪಾದನೆ ಇದೆ. ಅದರಲ್ಲಿ ಬಹುತೇಕ RSS ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂತದ್ದು ನಮಗಿರುವಂತ ಮಾಹಿತಿ. ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗಲೂ ಕಾಂಗ್ರೆಸ್ ಆಡಳಿತ ನಡೆಸುವಾಗಲೂ ಒಂದಲ್ಲ ಎರಡಲ್ಲ 3 ಬಾರಿ ಪೊಲೀಸ್ ಠಾಣೆಯೇ ಟಾರ್ಗೆಟ್ ಆಗಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಪೋಸ್ಟ್ ಮುಂದಿಟ್ಟು ಪೊಲೀಸರ ಮೇಲೆಯೇ ದಾಳಿ ನಡೆಸಲಾಗುತ್ತಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾದರೆ ಅದನ್ನು ಎದುರಿಸಲು ಕಾನೂನು ಇದೆ, ತಪ್ಪಿತಸ್ಥರನ್ನು ಶಿಕ್ಷಿಸಲು ವ್ಯವಸ್ಥೆ ಇದೆ. ಆದ್ರೆ ಹೀಗೆ ಕಲ್ಲು ತೂರಾಟ ನಡೆಸಿ ಪೊಲೀಸರ ಮೇಲೆಯೇ ದಾಳಿ ಮಾಡಿ ಸಮಾಜದಲ್ಲಿ ಭಯದ ವಾತಾವರಣ ಹುಟ್ಟುಹಾಕುವ ಕಿಡಿಗೇಡಿಗಳನ್ನು ಮಟ್ಟ ಹಾಕಬೇಕಿರುವುದು ಈಗ ಸರ್ಕಾರದ ಜವಾಬ್ದಾರಿ. ಕ್ಯಾಮರಾಮನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಮೈಸೂರು.
ಹೀಗೆ ಉದಯಗಿರಿಯಲ್ಲಿ ಪೊಲೀಸರ ಮೇಲೆ ದಾಳಿ ಆದರೆ ಅತ್ತ ಭದ್ರಾವತಿಯಲ್ಲಿ ಪೊಲೀಸರೇ ಇಲ್ವೇನೋ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕಂದರೆ ಭದ್ರಾವತಿಯಲ್ಲಿ ಮರಳು ಮಾಫಿಯಾ ತಡೆಯೋದಕ್ಕೆ ರಾತ್ರಿ ಅಂತಾನೂ ನೋಡದೆ ಮಹಿಳಾ ಅಧಿಕಾರಿ ದಾಳಿ ಮಾಡಿದರು. ಆದರೆ ಅದೇ ಮಹಿಳಾ ಅಧಿಕಾರಿಗೆ ಅತ್ಯಂತ ಅವಹೇಳನಕಾರಿಯಾಗಿ ಬೈದಿರುವಂತಹ ವಿಡಿಯೋ ಮತ್ತು ಆಡಿಯೋ ಈಗಾಗಲೇ ವೈರಲ್ ಆಗ್ತಾ ಇದೆ. ಇಷ್ಟಾದರೂ ಆರೋಪವನ್ನು ಹೊತ್ತಿರುವಂತಹ ಭದ್ರಾವತಿ ಶಾಸಕನ ಪುತ್ರನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗಲಿಲ್ಲ ಮತ್ತು ಪ್ರಕರಣ ರಾಜಕೀಯ ತಿರುವು ಪಡೆದ ಮೇಲೆ ದೂರೇನೋ ದಾಖಲಾಗಿದೆ. ಆದರೆ FIRನಲ್ಲಿ ಶಾಸಕನ ಪುತ್ರನ ಹೆಸರೇ ಇರಲಿಲ್ಲ. ಮಾತಾಡ್ತಾ ಇದ್ದೀರಾ, ಒಬ್ಬ ಅಧಿಕಾರಿ ಮಾತಾಡೋ ಇದೊಂದು ಆಡಿಯೋ ಇವತ್ತು ಶಿವಮೊಗ್ಗದ ಪ್ರಭಾವಿ ರಾಜಕಾರಣಿಗಳ ಬುಡವನ್ನೇ ಅಲುಗಾಡಿಸಿದೆ. ಶಾಸಕರ ಮಗನದ್ದು ಎಂದು ವೈರಲ್ ಆದ ಪೌರುಷದ ಆಡಿಯೋಗೆ ವಿಪಕ್ಷ ಪಡೆ ಕೆರಳಿ ಕೆಂಡವಾಯಿತು. ಅಧಿಕಾರ ಅನ್ನೋ ಗೌರವ ಇಲ್ಲ, ಹೆಣ್ಣು ಮಗಳು ಅನ್ನೋ ಸಾಮಾನ್ಯ ಕಾಳಜಿಯೂ ಇಲ್ಲ. ಅಧಿಕಾರದ ಮದದಲ್ಲಿ ಮಾತಾಡಿದ್ದ ವಿಡಿಯೋ ವೈರಲ್ ಆಗ್ತಿದ್ದಂತೆ ಇಡೀ ದಿನ ಬ್ರೇಕಿಂಗ್ ನ್ಯೂಸ್ ಆಗೋಯ್ತು. ಭದ್ರಾವತಿ ಶಾಸಕ ಸಂಗಮೇಶ್ರ ಮಗನದ್ದೇ ಆಡಿಯೋ ಅಂತ ಕೇಸರಿ ನಾಯಕರು ಪ್ರತಿಭಟನೆಗಿಳಿದಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ನ್ಯಾಯ, ಈ ಹೆಣ್ಣು ಮಗಳಿಗೆ ಇನ್ನೊಂದು ನ್ಯಾಯಾನ ಅಂತ ಆಕ್ರೋಶದ ಕಹಳೆ ಮೊಳಗಿಸಿದ್ರು. ಹೊಲಸು ಮಾತಲ್ಲೇ ಅಬ್ಬರಿಸಿದ್ದ ಫೋನ್ ಕಾಲ್ ವಿಲನ್. ಅನಾಮಧೇಯ ವ್ಯಕ್ತಿ ಅಂತ ಕೊಟ್ರು ಕಂಪ್ಲೇಂಟ್. ಮಾತಾಡಿ ಹೀಗೆ ಅಬ್ಬರಿಸಿದ್ದು ಬೇರ್ಯಾರೂ ಅಲ್ಲ, ಕಾಂಗ್ರೆಸ್ ಶಾಸಕರ ಮಗ ಬಸವೇಶ್ ಅಂತಾನೆ ಎಲ್ಲಾ ಕಡೆ ಸುದ್ದಿಯಾಗಿತ್ತು. ಶಾಸಕರ ಮಗ ಆಗಿದ್ದವರು 4 ಜನರಿಗೆ ಮಾದರಿಯಾಗಬೇಕು, ಸರ್ಕಾರಿ ಅಧಿಕಾರಿಗಳಿಗೆ ಗೌರವ ಕೊಡೋದನ್ನ ಕಲಿಬೇಕು. ಅದನ್ನ ಬಿಟ್ಟು ಮರಳು ದಂಧೆಕೋರರಿಗೆ ಸಾಥ್ ಕೊಡ್ತಿದ್ದಾರೆ ಅಂತ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು. ಹಾಗಾದ್ರೆ ಈ ಪ್ರಕರಣ ನಡೆದಿದ್ಯಾಕೆ ಅಂತ ನೋಡೋದಾದ್ರೆ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ. ಇದಕ್ಕೆ ಕಡಿವಾಣ ಹಾಕಲೆಂದೇ ಸೀಗೆಬಾಗಿ ಬಳಿ ಮಹಿಳಾ ಅಧಿಕಾರಿ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಕರೆ ಮಾಡಿದ ವ್ಯಕ್ತಿಯೊಬ್ಬ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗೆ ಮನ ಬಂದಂತೆ ನಿಂದಿಸಿದ್ದಾನೆ. ಮಹಿಳಾ ಅಧಿಕಾರಿ ಅನ್ನೋದನ್ನು ನೋಡದೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಬೈಗುಳದ ವಿಡಿಯೋ ವೈರಲ್ ಆಗ್ತಿದ್ದಂತೆ ಭದ್ರಾವತಿ ಶಾಸಕರ ಮಗ ಬಸವೇಶೇ ಆವಾಜ್ ಹಾಕಿದ್ದು ಅನ್ನೋ ಆರೋಪ ಕೇಳಿ ಬಂದಿತ್ತು. ಯಾವಾಗ ಇಡೀ ಪ್ರಕರಣ ರಾಜಕೀಯಕ್ಕೆ ತಿರುಗ್ತೋ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ರು. ಭದ್ರಾವತಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ MLA ಮಗನನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಖುದ್ದು SP ಕಚೇರಿಗೆ ಭೇಟಿ ನೀಡಿದ ಮಹಿಳಾ ಅಧಿಕಾರಿ ಜ್ಯೋತಿ ಅನಾಮಧೇಯ ವ್ಯಕ್ತಿಯೊಬ್ಬರು ನಿಂದಿಸಿದ್ದಾರೆ ಅಂತ ದೂರು ನೀಡಿದ್ದಾರೆ. ನಾವು ಹೋದಂಥ ಟೈಮಲ್ಲಿ ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ರು. ನಾವು ಹೋದ ತಕ್ಷಣ ಅವರು ವೆಹಿಕಲ್ ತೊಗೊಂಡು ಓಡೋಗೋಕ್ಕೆ ಓಡೋದ್ರು. ಆಮೇಲೆ ನಮ್ಮ ಮೇಲೆ ವೆಹಿಕಲ್ನ ಹರಿಸ್ರಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಮಾಡೋದು ಎಲ್ಲ ಶುರು ಮಾಡಿದ್ರು. ನಮಗೆ ಅದಕ್ಕೋಸ್ಕರ ನಾವಲ್ಲಿ ನಮಗಿದು ಯಾಕೋ ಇದು ಸರಿ ಕಾಣಲ್ಲ ವ್ಯವಸ್ಥೆ ನಮಗೆ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ವಾಪಸ್ ಬಂದಿದ್ದೀವಿ. ಸ್ವಲ್ಪ ಕೊಟ್ಟಿದ್ದೀನಿ ಸಬ್ಮಿಷನ್ ಕೊಟ್ಟಿದ್ದೀನಿ. ಆಶ್ಚರ್ಯ ಅಂದ್ರೆ ಗಣಿ ಮತ್ತು ಭೂವಿಜ್ಞಾನಿ ಜ್ಯೋತಿ ಕೊಟ್ಟ ದೂರಿನಲ್ಲಿ ಶಾಸಕರ ಮಗನ ಹೆಸರೇ ಇಲ್ಲ. ಅನಾಮಧೇಯ ವ್ಯಕ್ತಿ ಅಂತ ದೂರಲ್ಲಿ ಉಲ್ಲೇಖಿಸಿದ್ದಾರೆ. FIRನ ಮುಖ್ಯಾಂಶಗಳನ್ನ ನೋಡೋದಾದ್ರೆ, MLA ಮಗ PS ಬಸವೇಶ್ ಬಿಟ್ಟು ಉಳಿದ 3ರನ್ನಷ್ಟೇ ಪೊಲೀಸರು ಬಂಧಿಸಿದ್ದಾರೆ. ಹೊನ್ನಾಳಿಯಲ್ಲಿ ರವಿ, ವರುಣ್, ಅಜಯ್ ಎಂಬುವರ ಬಂಧನವಾಗಿದೆ. FIRನಲ್ಲೂ ಶಾಸಕರ ಮಗನ ಹೆಸರು ಉಲ್ಲೇಖವಿಲ್ಲ. ಮೊಬೈಲ್ ತಂದುಕೊಟ್ಟ ರಮೇಶ್ ಹೆಸರು ಕೂಡ ಉಲ್ಲೇಖವಿಲ್ಲ. 7 ರಿಂದ 8 ಅಪರಿಚಿತರು ಅಂತ FIR ಆಗಿದೆ. BNSS 119 ಗುಂಪು ಕಟ್ಟಿಕೊಂಡು ಉದ್ದೇಶಪೂರ್ವಕ ದಾಳಿ. BNSS 132 ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು. BNSS 352 ಅವಾಚ್ಯ ಶಬ್ದಗಳಿಂದ ನಿಂದನೆ. BNSS 351(2) ರಡಿ ಜೀವ ಬೆದರಿಕೆ ಅಂತ ಕೇಸ್ ಮಾಡಿದ್ದಾರೆ. ಸಚಿವೆಗೊಂದು ಕಾನೂನು, ಜನರಿಗೊಂದು ಕಾನೂನ. ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ ಆಗ್ತದೆ. ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ದು ಶಾಸಕರ ಪುತ್ರನೇ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಆದ್ರೂ ಕೂಡ ಪೊಲೀಸರು ದೊಡ್ಡವರ ರಕ್ಷಣೆಗೆ ನಿಂತ್ರ ಅನ್ನೋ ಅನುಮಾನ ಕಾಡ್ತಿದೆ. ಇದೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ CT ರವಿ ಅವಾಚ್ಯ ಪದ ಬಳಸಿದ್ರು ಅಂತ ಸುವರ್ಣಸೌಧದಿಂದಲೇ ಎತ್ತಾಕೊಂಡು ಹೋಗಿದ್ರು. ಆದ್ರೆ ಇದ್ಯಾವುದು ಈ ಪ್ರಕರಣದಲ್ಲಿ ಕಾಣ್ತಿಲ್ಲ. ಹೀಗಾಗಿಯೇ ಒಂದಿಷ್ಟು ಅನುಮಾನ ಕಾಡೋದಕ್ಕೆ ಶುರುವಾಗಿದೆ.
ಸಹಜವಾಗಿ ಪ್ರತಿಪಕ್ಷದಲ್ಲಿರುವ ಬಿಜೆಪಿ ನಾಯಕರು ಸಿಟ್ಟಾದ್ರು. ವಿಪಕ್ಷದವರಷ್ಟೇ ಅಲ್ಲ, ಕಾಂಗ್ರೆಸ್ ಶಾಸಕರ ಪುತ್ರನ ಮೇಲೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಕೂಡ ಕಿಡಿಕಾರಿದ್ರು. ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದಂತ ಅಪರಾಧ. ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ. ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ದೆ ಭದ್ರಾವತಿ ವಿಷಯದ ಬಗ್ಗೆ. ಇಸ್ಪಿಟ್ ದಂಧೆ, ಡ್ರಗ್ಸ್ ಮಾಫಿಯಾ, ಓಸಿ ದಂಧೆ, ಹೀಗೆ ಎಲ್ಲ ರೀತಿಯ ದಂಧೆಗಳು ಕ್ರಮ ಆಗಲಿಲ್ಲ. ಅದ್ರ ಪರಿಣಾಮ ಈ ಹೆಣ್ಮಗಳ ಮೇಲೆ ಆಗ್ತಿರೋಂತ ಘಟನೆ. ಕಾನೂನು ಏನ್ ಮಾಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಬಸವೇಶ್ವರನವರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಬೇಕಾಗಿತ್ತು. ಇದುವರೆಗೂ ಅವರ ಬಂಧನ ಆಗಿಲ್ಲ. ಮಹಿಳಾ ಅಧಿಕಾರಿಗೆ ಶಾಸಕನ ಪುತ್ರನಿಂದ ನಿಂದನೆ ಕೇಸ್ಗೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಯಾವುದೇ ಶಾಸಕನ ಮಗನಾಗಿದ್ರೂ ಕೌಂಟ್ ಆಗಲ್ಲ. ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ. ಶಿವಮೊಗ್ಗ ಎಸ್ಪಿ ಅವರಿಗೆ ಸಂಪೂರ್ಣ ವರದಿ ಕೇಳಿದ್ದೇನೆ ಅಂದ್ರು ನಾಗಲಕ್ಷ್ಮಿ ಚೌಧರಿ. ಯಾರಾಗಿದ್ರೆ, ಯಾವ ಶಾಸಕರ ಮಗ ಆಗಿದ್ರು ಇಟ್ ಡಸಂಟ್ ಮ್ಯಾಟರ್ ಫಾರ್ ಮೀ. ನನಗದೆಲ್ಲ ಅವಶ್ಯಕತೆ ಏನಂತಾರೆ ಅದು ನನಗೆಲ್ಲ ಕೌಂಟೇ ಆಗೋದಿಲ್ಲ. ಇದ್ರದ್ದು ಏನೇನಾಗಿದೆ ಸಂಪೂರ್ಣ ತನಿಖೆ ಆಗಿ ನನಗೆ ವರದಿಯನ್ನು ನೀವು ಕೊಡಬೇಕು ಅಂತ ಸಹ ನಾನು ಆಲ್ರೆಡಿ ಆಯೋಗದಿಂದ SP ಅವರಿಗೆ ಲೆಟರ್ ಹೋಗಿದೆ. ಒಟ್ನಲ್ಲಿ ಧಮ್ಕಿ ಪ್ರಕರಣವೀಗ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದು. ಉಗುಳೋದಕ್ಕೂ ಆಗ್ತಿಲ್ಲ, ನುಂಗೋದಕ್ಕೂ ಆಗ್ತಿಲ್ಲ. ಮಹಿಳಾ ಅಧಿಕಾರಿಯೇ ಅನಾಮಧೇಯ ವ್ಯಕ್ತಿ ಧಮ್ಕಿ ಹಾಕಿದ್ದಾರೆ ಅಂತ ದೂರು ಕೊಟ್ಟ ಮೇಲೆ ಅದ್ಯಾವ ಮಟ್ಟಿಗೆ ಕ್ರಮ ಆಗುತ್ತೋ ಕಾದು ನೋಡಬೇಕು. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಇನ್ನು ವಿಜೇಂದ್ರ ವಿರುದ್ಧ ಬಂಡಾಯ ಸಾರಿರುವಂತಹ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿದೆ. ಅದಕ್ಕೆ ಉತ್ತರವನ್ನ ಯತ್ನಾಳ್ ಕೊಡಬೇಕಾಗಿದೆ. ಆದರೆ ಇದರ ನಡುವೆನೇ ಒಂದಿಷ್ಟು ಸಿಟ್ಟಾಗಿದ್ದಾರಂತೆ. ಇನ್ನು 10 ದಿನದಲ್ಲಿ ಪಕ್ಷದಲ್ಲಿ ನಡೀತಿರುವಂತಹ ಎಲ್ಲ ಬೆಳವಣಿಗೆಗಳು ಕೂಡ ಸರಿ ಹೋಗುತ್ತೆ ಅಂತ ಬಿಜೆಪಿ ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ದಲಿತ ಸಚಿವರು ದೆಹಲಿ ಟೂರನ್ನು ಶುರು ಮಾಡಿದ್ದಾರೆ. ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ರೊಚ್ಚಿಗೆದ್ದಿದ್ದಾರೆ. ಶಿಸ್ತು ಕ್ರಮದ ಬಗ್ಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಹೈಕಮಾಂಡ್ನ ಕೆಲ ನಾಯಕರ ಮೇಲೆ ಯತ್ನಾಳ್ ಮುನಿಸಿಕೊಂಡಿದ್ದಾರಂತೆ. ನಾನು ಪಕ್ಷಕ್ಕಾಗಿ ಇಷ್ಟೆಲ್ಲ ಹೋರಾಡ್ತಿರುವಾಗ ನನಗೆ ಶಿಸ್ತು ಕ್ರಮದ ನೋಟಿಸ್ ಕೊಟ್ಟಿದ್ದಾರೆ ಅಂತ ಆಪ್ತರ ಮುಂದೆ ಸಿಟ್ಟು ಹೊರಹಾಕಿದ್ದಾರೆ. ಇದಿಷ್ಟೇ ಅಲ್ಲ, ಶೋಕಾಸ್ ನೋಟಿಸ್ ಸಂಬಂಧ ಎಕ್ಸ್ ಖಾತೆಯಲ್ಲೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿರುವುದಿಲ್ಲ. ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ, ಏಕಪಕ್ಷೀಯ ನಿರ್ಧಾರಗಳು, ಉತ್ತರ ಕರ್ನಾಟಕ ಭಾಗದ ಕಡೆಗಣನೆ, ಕುಟುಂಬ ರಾಜಕಾರಣ, ಕಾಂಗ್ರೆಸ್ ವೈಫಲ್ಯಗಳನ್ನು ಜನತೆಗೆ ವಿವರಿಸಲು ವಿಫಲವಾಗಿರುವ ಪಕ್ಷದ ಧೋರಣೆ, ಹೊಂದಾಣಿಕೆ ರಾಜಕೀಯ ಸೇರಿದಂತೆ ಸ್ವಜನ ಪಕ್ಷಪಾತದ ಬಗ್ಗೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡುತ್ತೇನೆ. ಶುಭಮಸ್ತು. 10 ದಿನದಲ್ಲಿ ಬಿಜೆಪಿ ಬಣ ರಾಜಕೀಯ ಸ್ಟಾಪ್. ಹೀಗಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಆದರೆ ವಿಜೇಂದ್ರ ಮತ್ತು ಯತ್ನಾಳ್ ಬಣದ ಅನೇಕರು ಈಗಲೂ ದೆಹಲಿಯಲ್ಲೇ ಇದ್ದು ವರಿಷ್ಠರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಇನ್ನೊಂದು ವಾರ ತಪ್ಪಿದ್ರೆ 10 ದಿನದಲ್ಲಿ ಬಿಜೆಪಿ ಒಳಗಿನ ಎಲ್ಲಾ ಸಮಸ್ಯೆಗೂ ಮುಕ್ತಿ ಸಿಗುತ್ತೆ. ವ್ಯಕ್ತಿಗಿಂತ ಪಕ್ಷ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂದ್ರು ಸಿಟಿ ರವಿ ಮತ್ತು ರೇಣುಕಾಚಾರ್ಯ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ರಿಗೂ ಅನ್ವಯ ಆಗುತ್ತೆ. ನಾವ್ಯಾರೂ ಪಾರ್ಟಿಗಿಂತ ದೊಡ್ಡವರಲ್ಲ, ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ. ಇಷ್ಟೇ ಹೇಳಿಕ್ ಬಯಸ್ತೇನೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ ಇದೆ. ಒಂದ್ ಕಡೆ ಬಿಜೆಪಿ ಪ್ರಮುಖರು ಪಕ್ಷ ಒಗ್ಗಟ್ಟು ದೇಶ ಅಂತಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ಹೈಕಮಾಂಡ್ ತಾತ್ಕಾಲಿಕ ತಡೆ ಕೊಟ್ಟಿತ್ತು. ಇದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕೈವಾಡ ಅಂತ ಇವತ್ತು ಸಂದೀಪ್ ರೆಡ್ಡಿ ಆಕ್ರೋಶ ಹೊರಹಾಕಿದ್ರು. ಸುಧಾಕರ್ ನಿನ್ನ ಅಕ್ರಮ ಭ್ರಷ್ಟಾಚಾರ ಬಯಲಿಗೆಳಿತೀನಿ ಅಂತ ಸವಾಲ್ ಹಾಕಿದ್ರು. ನೀನು ಮಾಡಿರೋ ಅನಾಚಾರ, ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋಂಥ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ, ನೀನು ಮಾಡಿರೋ ಅಂತಹ 100 ಕೋಟಿಗಳ ಟ್ರಾನ್ಸಾಕ್ಷನ್, ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ. ನಿಂದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು. ನಾನ ನೋಡಬೇಡ, ಅದು ಬಿಟ್ಟು ನನ್ನ ಪಕ್ಷ ಸಪರೇಟ್, ನಾನ ನೋಡೋಣ. ಬಿಜೆಪಿಯ ಬಣ ಬಡಿದಾಟಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನಲ್ಲೂ ಕುರ್ಚಿ ಕಚ್ಚಾಟ ದೆಹಲಿಗೆ ತಲುಪಿದೆ. ನಿನ್ನೆಯಿಂದ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಇದ್ದಾರೆ.
ಇವತ್ತು ಕೆಎನ್ ರಾಜಣ್ಣ ಕೂಡ ದೆಹಲಿಗೆ ಹಾರಿದ್ದು ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾರನ್ನ ಭೇಟಿ ಮಾಡ್ತೀನಿ ಅಂತಿದ್ರೆ ಮತ್ತೆ ದಲಿತ ಸಚಿವರು ಸಭೆ ಮಾಡ್ತೀವಿ ಅಂದ್ರು ಡಾಕ್ಟರ್ ಜಿ ಪರಮೇಶ್ವರ್. ಹೈಕಮಾಂಡ್ ನಲ್ಲಿ ಯಾರು ಅವೈಲೇಬಲ್ ಇದ್ದಾರೆ ಡೆಲ್ಲಿನಲ್ಲಿ, ನಮಗೆ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಖರ್ಗೆ ಅವರು, ಎರಡನೇದು ಕೆಸಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು, ಇವ್ರು 3 ಜನನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ. ಪಕ್ಷ ಸಂಘಟನೆ ಆಗಬೇಕು ಅಂತ ಹೇಳಿದ್ರೆ ಸಮಾವೇಶಗಳ ಅಗತ್ಯತೆ ಇದೆ. ಹೀಗಾಗಿ ಯಾವುದೇ ಸಮಾವೇಶಗಳನ್ನ ಎಸ್ಸಿದಿರಲಿ, ಎಸ್ಟಿದಿರಲಿ, ಅಹಿಂದ ಇರಲಿ, ಮತ್ತೊಂದಿರಲಿ, ಮಹಿಳಾ ಸಮಾವೇಶ ಇರಲಿ, ಯಾವುದೇ ಸಮಾವೇಶಗಳು ಮಾಡಿದ್ರು ಕೂಡ ನಾವು ಪಕ್ಷದ ಆಶ್ರಯದಲ್ಲೇ ಮಾಡ್ತೇವೆ ಹೊರತು ಪಕ್ಷವನ್ನ ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನಾವು ಪೂರಕವಾದಂಥ ಕ್ರಮಗಳೇ ಹೊರತು ಪಕ್ಷ ಬಲಹೀನ ಮಾಡತಕ್ಕಂಥದ್ದು, ಗುಂಪುಗಾರಿಕೆಗೆ ಬೆಂಬಲ ಕೊಡ್ತಕ್ಕಂಥದ್ದಲ್ಲ. ನಾವು ಸಚಿವರಿದ್ದೀವಿ, ನಾವು ಆಗಾಗ್ಗೆ ಮೀಟ್ ಮಾಡ್ತೀವಿ, ಮುಂದೆನೂ ಮೀಟ್ ಮಾಡ್ತೀವಿ. ಅದರಲ್ಲೇನು ಆ ಥರ ಅವ್ರು ಹೇಳಿರೋದು ರಾಜಕಾರಣ ಅಂದರೆ ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ಗಳು ಅವು ಇವೆಲ್ಲ ಮಾಡಬೇಡಿ ಅಂತ ಅದನ್ನ ಯಾರು ಮಾಡ್ತಾ ಇಲ್ಲ. ಈ ಕಡೆ ಬಿಜೆಪಿ ಬಣ ರಾಜಕೀಯನೂ ದೆಹಲಿಗೆ ಶಿಫ್ಟ್ ಆಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದೊಳಗಿನ ಕುರ್ಚಿ ಕಚ್ಚಾಟನೂ ದೆಹಲಿಗೆ ಶಿಫ್ಟ್ ಆಗಿದೆ. ಯಾವಾಗ ಇದಕ್ಕೆಲ್ಲ ಎರಡೂ ಪಕ್ಷದ ವರಿಷ್ಠರು ಮದ್ದು ಅರಿತಾರೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಸೇರಿದಂತೆ ಮೋದಿ ವಿರೋಧಿಗಳೆಲ್ಲ ಒಗ್ಗಟ್ಟಾಗಿ ಇಂಡಿಯಾ ಅನ್ನುವಂತಹ ಕೂಟವನ್ನು ರಚಿಸಿಕೊಂಡಿದ್ರು. ಇಂಡಿಯಾ ಕೂಟ ರಚಿಸಿದಾಗಲೇ ಬಿಜೆಪಿಯ ದಿಗ್ಗಜರು ಈ ಮೈತ್ರಿಕೂಟ ಹೆಚ್ಚು ದಿನ ಬಾಳುವುದಿಲ್ಲ ಅಂತ ಕೂಡ ಲೇವಡಿ ಮಾಡ್ತಾನೆ ಇದ್ರು. ಇಂಡಿಯಾ ಕೂಟಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ನೇರವಾಗಿ ಸೇರದೇ ಇದ್ರು ಕೂಡ ಇಂಡಿಯಾ ಕೂಟದ ಭಾಗ ಅಂತಲೇ ಗುರುತಿಸಿಕೊಂಡಿದ್ದಂತಹ ದೀದಿ ಪಕ್ಷ ಈಗ ಕಾಂಗ್ರೆಸ್ ಅನ್ನ ಮತ್ತೆ ದೂರ ಇಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ. ದೆಹಲಿಯಲ್ಲಿ 10 ವರ್ಷ ಆಡಳಿತ ಮಾಡಿದ್ದ ಆಮ್ ಆದ್ಮಿ ಪಕ್ಷ ಈ ಬಾರಿ ಬಿಜೆಪಿ ಎದುರು ಸೋತು ಸುಣ್ಣವಾಗಿದೆ. ಹೀನಾಯ ಸೋಲಿನ ನೋವಿನಿಂದ ಅರವಿಂದ್ ಕೇಜ್ರಿವಾಲ್ ಇನ್ನೂ ಹೊರಬಂದಿಲ್ಲ. ಈ ಮಧ್ಯೆ ಪಂಜಾಬ್ನ ಭಗವಂತ್ ಮಾನ್ ಸರ್ಕಾರದಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಸಿಎಂ ಮಾನ್ ಆಡಳಿತ ವೈಖರಿಗೆ ಶಾಸಕರು ಬೇಸತ್ತಿದ್ದಾರೆ. ಇದನ್ನೇ ಕಾಂಗ್ರೆಸ್ ಲಾಭ ಮಾಡಿಕೊಳ್ತಾ ಇದ್ದು ರೆಬಲ್ ಎಎಪಿ ಶಾಸಕರನ್ನ ಸಂಪರ್ಕ ಮಾಡಿದೆ. ಈಗ ಆಪ್ ಸರ್ಕಾರ ಪಂಜಾಬ್ನಲ್ಲೂ ಬೀಳೋ ಆತಂಕದ ಮಧ್ಯೆ ಅಲರ್ಟ್ ಆಗಿರುವ ಕೇಜ್ರಿವಾಲ್ ಪಕ್ಷದ ಶಾಸಕರ ಜೊತೆ ಸಭೆ ನಡೆಸಿದ್ರು. ದೆಹಲಿ ಸೋಲಿನಿಂದ ಯಾರು ಕಂಗೆಡಬೇಡಿ, ಆಪ್ ಪಕ್ಷಕ್ಕೆ ಯಾವುದೇ ಹಿನ್ನಡೆ ಆಗಿಲ್ಲ. ಕಾಂಗ್ರೆಸ್ ಬಿಜೆಪಿಗರ ಆಮಿಷಗಳಿಗೆ ಯಾರು ಒಳಗಾಗಬೇಡಿ. ನಿಮ್ಮ ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೇನೆ. ಜನರಿಗೆ ಉತ್ತಮ ಸೇವೆಗಳನ್ನ ಮುಂದುವರೆಸಿ ಅಂತ ಕೇಜ್ರಿವಾಲ್ ಕಿವಿ ಮಾತುಗಳನ್ನ ಹೇಳಿದ್ದಾರೆ. हमारे पार्टी के नेशनल कन्वीनर अरविंद केजरीवाल जी आए थे. हमारे साथियों ने बहुत मेहनत की दिल्ली की गलियों में. इनका धन्यवाद. बहुत अच्छे से चुनाव लड़ा, इनका शुक्रिया अदा किया गया क्योंकि पंजाब में हमारी सरकार जो है लोगों के हित में बहुत काम कर रही है, चाहे वो बिजली के क्षेत्र में हो, शिक्षा के क्षेत्र में हो. बाकी हार जीत चलती रहती है, वो ऐसी कोई बात नहीं है. दिल्ली के लोगों का जो फतवा है वो भी सर माथे पे है. एक तहैया किया है कि हम पंजाब को 2 साल पढ़े अभी, पंजाब को एक ऐसा मॉडल बना देंगे कि उसको पूरे देश को दिखाएंगे. ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರುಗಾಳಿ, ಏಕಾಂಗಿ ಹೋರಾಟ ಮಾಡ್ತೀವಿ ಎಂದ ಟಿಎಂಸಿ. ದೆಹಲಿ ವಿಧಾನಸಭೆ ಚುನಾವಣೆ ಫಲಿತಾಂಶ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರುಗಾಳಿ ಸೃಷ್ಟಿಸಿದೆ. ಲೋಕಸಭೆ ಚುನಾವಣೆಗಾಗಿ ವಿಪಕ್ಷಗಳು ಮೈತ್ರಿಕೂಟ ರಚಿಸಿಕೊಂಡಿದ್ವು. ದೆಹಲಿ ಎಲೆಕ್ಷನ್ನಲ್ಲಿ ಮೈತ್ರಿ ಆಗದೆ ಇಂಡಿ ಕೂಟ ಮಖಾಡೆ ಮಲಗಿತ್ತು. ಈಗ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭೆ ಚುನಾವಣೆ ಆಗಲಿದ್ದು, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರಿದಂತೆ ಯಾರ ಜೊತೆಗೂ ಮೈತ್ರಿ ಮಾಡಿಕೊಳ್ಳಲ್ಲ ಅಂದಿದ್ದಾರೆ ಮಮತಾ ಬ್ಯಾನರ್ಜಿ. ಇಂಡಿಯಾ ಮೈತ್ರಿಕೂಟದಲ್ಲಿನ ಬಿರುಕಿನ ಬಗ್ಗೆ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಕಿವಿಮಾತು ಹೇಳಿದ್ದಾರೆ. ಚುನಾವಣೆಗಳಲ್ಲಿ ಹೇಗೆ ಸ್ಪರ್ಧಿಸಬೇಕೆಂಬುದನ್ನ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಒಟ್ಟಾಗಿ ಕುಳಿತು ನಿರ್ಧರಿಸಬೇಕು. ನಿಮ್ಮ ಗೊಂದಲಗಳು ಬಿಜೆಪಿಗೆ ಲಾಭವಾಗ್ತಿದೆ ಅಂದ್ರು. ಏನೇ ಆದ್ರೂ ಲೋಕಸಭಾ ಚುನಾವಣೆ ಬಳಿಕ ಇಂಡಿ ಕೂಟ ಛಿದ್ರವಾಗುತ್ತೆ ಅಂತ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕಮಲ ಕಲಿಗಳು ಭವಿಷ್ಯ ನುಡಿದಿದ್ರು. ಈಗ ಬಿಜೆಪಿ ನಾಯಕರ ಭವಿಷ್ಯವಾಣಿ ನಿಜವಾಗ್ತಾ ಇದ್ದು ಇಂಡಿ ಕೂಟದಿಂದ ಒಬ್ಬೊಬ್ಬರೇ ಹೊರ ಹೋಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಫ್ರಾನ್ಸ್ ದೇಶದಲ್ಲಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತಹ ಶೃಂಗಸಭೆ ನಡೆಯಿತು. ಪ್ರಧಾನಿ ಮೋದಿಯವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು, ಅದರ ಅಧ್ಯಕ್ಷತೆಯನ್ನು ವಹಿಸಿದರು. ಫ್ರಾನ್ಸ್ ಪ್ರವಾಸ ಯಶಸ್ವಿಯಾಗಿದ್ದು ನಾಳೆ ಪ್ರಧಾನಿ ಮೋದಿ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಅಕ್ರಮ ವಲಸಿಗರನ್ನು ಆಚೆಗೆ ತಳ್ತಾ ಇರುವಂತಹ ಸಂದರ್ಭದಲ್ಲೇ ಅಮೆರಿಕದಿಂದ ಹೊರಗಡೆ ಕಳಿಸ್ತಾ ಇರುವಂಥದ್ದು, ಭಾರತಕ್ಕೆ ರವಾನೆ ಮಾಡ್ತಿರೋದು. ಈ ಸಂದರ್ಭದಲ್ಲೇ
ಮೋದಿ ಟ್ರಂಪ್ ಭೇಟಿ ಆಗ್ತಾರಂಥದ್ದು ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ಪ್ರವಾಸದಲ್ಲಿದ್ದಾರೆ. ಎಐ ಶೃಂಗಸಭೆಯಲ್ಲಿ ಭಾಗಿಯಾಗಲು ಕಳೆದ ರಾತ್ರಿ ಪ್ಯಾರಿಸ್ಗೆ ಬಂದಿಳಿದ ಭಾರತದ ಪ್ರಧಾನಿ ಅವರನ್ನ ಫ್ರಾನ್ಸ್ ಸರ್ಕಾರ ಅದ್ದೂರಿಯಾಗಿ ಬರಮಾಡಿಕೊಳ್ತು. ನರೇಂದ್ರ ಮೋದಿ ಅವರನ್ನ ನೋಡಲು ಭಾರತೀಯ ಮೂಲದ ನೂರಾರು ಜನ ಪ್ಯಾರಿಸ್ನಲ್ಲಿ ಸೇರಿದ್ರು. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮಾತನಾಡಿಸಿದ್ರು. ಎಲಿಸಿ ಪ್ಯಾಲೇಸ್ನಲ್ಲಿ ಫ್ರಾನ್ಸ್ ಸರ್ಕಾರ ಆಯೋಜಿಸಿದ್ದ ವಿಶೇಷ ಔತಣಕೂಟದಲ್ಲಿ ಮೋದಿ ಭಾಗಿಯಾದರು. ಈ ವೇಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಆತ್ಮೀಯ ಸ್ವಾಗತ ಕೋರಿದ್ರು. ಪ್ಯಾರಿಸ್ನ ಗ್ರ್ಯಾಂಡ್ ಲೈಸ್ನಲ್ಲಿ ನಡೆದಂತಹ ಎಐ ಕ್ರಿಯಾ ಶೃಂಗಸಭೆಯ ಸಹ ಅಧ್ಯಕ್ಷರಾಗಿ ಮಾತನಾಡಿದ ಮೋದಿ, ಎಐನಲ್ಲಿ ಭಾರತ ಫ್ರಾನ್ಸ್ ಪಾಲುದಾರಿಕೆ, ಭಾರತದಲ್ಲಿ ಎಐ ಅಳವಡಿಕೆ, ಕಂಪ್ಯೂಟರ್ ಮತ್ತು ತಂತ್ರಜ್ಞಾನದಲ್ಲಿ ಎಐ ಉಪಯೋಗ, ಡಿಜಿಟಲ್ ಕ್ಷೇತ್ರ, ನವೋದ್ಯಮಗಳು ಮತ್ತು ಸಂಶೋಧಕರಿಗೆ ಹೇಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಹೇಳಿದರು. India has successfully built a digital public infrastructure for over 1.4 billion people at a very low cost. It is built around an open and accessible network. Today, India leads in AI adoption and techno-legal solutions on data privacy. ಹೀಗೆ ಪ್ರಧಾನಿ ಮೋದಿ ಎಐ ಕುರಿತು ಶೃಂಗದಲ್ಲಿ ಅಭಿಪ್ರಾಯ ಹಂಚಿಕೊಂಡರು. ಇನ್ನು ಫ್ರಾನ್ಸ್ ಅಧ್ಯಕ್ಷ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳ ಅಧ್ಯಕ್ಷರ ಜೊತೆ ದ್ವಿಪಕ್ಷೀಯ ಸಭೆ ನಡೆಸಿದ್ರು. ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ರು. ನಾಳೆ ಅಮೆರಿಕದಲ್ಲಿ ಮೋದಿ ಡೊನಾಲ್ಡ್ ಟ್ರಂಪ್ ಭೇಟಿ. ನಾಳೆ ಫ್ರಾನ್ಸ್ ಪ್ರವಾಸ ಮುಗಿಸಿಕೊಂಡು ಪ್ರಧಾನಿ ಮೋದಿ ಅಮೆರಿಕಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಡೊನಾಲ್ಡ್ ಟ್ರಂಪ್ ಮೋದಿಯವರಿಗೆ ವಿಶೇಷ ಆಹ್ವಾನ ಕೊಟ್ಟಿದ್ರು. ಹೀಗಾಗಿ ಮೋದಿ ನಾಳೆ ಅಮೆರಿಕಾಗೆ ಹೋಗ್ತಿದ್ದಾರೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರನ್ನ ಅಮೆರಿಕ ಸೇನಾಪಡೆ ಹಿಂಸೆ ನೀಡಿ ವಾಪಸ್ ಕಳುಹಿಸುತ್ತಿದೆ ಅನ್ನುವ ಆರೋಪವಿದೆ. ಇದಕ್ಕೆಲ್ಲ ಟ್ರಂಪ್ ಮೋದಿ ಜಂಟಿಯಾಗಿ ಉತ್ತರ ನೀಡ್ತಾರೆ ಅನ್ನುವ ಆಶಾಭಾವನೆ ಅನೇಕರದ್ದು. ಇದನ್ನ ಹೊರತುಪಡಿಸಿದ್ರೆ ಮೋದಿ ಅಮೆರಿಕ ಪ್ರವಾಸದಲ್ಲಿ ಹಲವು ಒಪ್ಪಂದಗಳಿಗೆ ಸಹಿ ಬೀಳಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 ಸಮ್ಮಿಟ್ ಆರಂಭವಾಗಿದೆ. ಕಾರ್ಯಕ್ರಮಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ರು. ಮಂಡಿ ನೋವಿನಿಂದ ಸಿಎಂ ಸಿದ್ದರಾಮಯ್ಯ ಬೇಗ ಚೇತರಿಸಿಕೊಳ್ಳಲಿ ಅಂತ ರಾಜನಾಥ್ ಸಿಂಗ್ ಹಾರೈಸಿದ್ರು. ಇನ್ನು ಉದ್ಯಮಿ ಆನಂದ್ ಮಹೀಂದ್ರ ಕರ್ನಾಟಕದಲ್ಲಿ 40,000 ಕೋಟಿ ಹೂಡಿಕೆ ಮಾಡುವುದಾಗಿ ಘೋಷಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ತೀವ್ರವಾದ ಮಂಡಿ ನೋವು ಕಾಡ್ತಾ ಇದೆ. ಈ ಹಿನ್ನೆಲೆ ಮಹದೇಶ್ವರ ಬೆಟ್ಟದಲ್ಲಿ ಫೆಬ್ರವರಿ 17ರಂದು ನಿಗದಿಯಾಗಿದ್ದ ಸಚಿವ ಸಂಪುಟ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಭಾರಿ ಪ್ರಮಾಣದಲ್ಲಿ ಟಿಕೆಟ್ ದರ ಹೆಚ್ಚಿಸಿರುವುದಕ್ಕೆ ನಮ್ಮ ಮೆಟ್ರೋ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಈ ಬಗ್ಗೆ ಇವತ್ತು ಸಂಸತ್ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಪ್ರಸ್ತಾಪಿಸಿದ್ರು. ಸಾರ್ವಜನಿಕ ಸಾರಿಗೆಯ ಮೂಲ ಉದ್ದೇಶಕ್ಕೆ ಧಕ್ಕೆಯಾಗ್ತಿದೆ. ದರ ಕಡಿಮೆ ಮಾಡುವ ಬಗ್ಗೆ ಮತ್ತೊಮ್ಮೆ ಪರಿಷ್ಕರಿಸಬೇಕು ಎಂದು ಆಗ್ರಹಿಸಿದ್ರು. ಮಂಡ್ಯದ ಮಾಚಹಳ್ಳಿ ವಿಸಿ ನಾಲೆ ದುರಂತ ಮಾಸುವ ಮುನ್ನವೇ ಮತ್ತೊಂದು ದುರಂತ ಸಂಭವಿಸಿದೆ. ಪಾಂಡವಪುರದ ಹಾರೋಹಳ್ಳಿ ಬಳಿ ವಿಸಿ ನಾಲೆಗೆ ಜೆಸಿಬಿ ಬಿದ್ದಿದೆ. ಜೆಸಿಬಿಯಲ್ಲಿದ್ದ ಓರ್ವ ಯುವಕ ನೀರು ಪಾಲಾಗಿದ್ದಾನೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ನಡೆಯುತ್ತಿದೆ. ಮಹಾಕುಂಭಮೇಳದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ತಮ್ಮ ಪುತ್ರ ಅನಂತ್ ಅಂಬಾನಿ ಜೊತೆ ಭಾಗವಹಿಸಿದ್ರು. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಆಫ್ರಿಕಾ ಖಂಡದ ಕಾಂಗೋ ದೇಶದಲ್ಲಿ ಮಿಲಿಟಿಯಾ ಎಂಬ ಬಂಡುಕೋರರ ದಾಳಿಗೆ 55 ಜನ ಮೃತಪಟ್ಟಿದ್ದಾರೆ. ನಾರ್ತ್ ಕಿವು ಪ್ರಾಂತ್ಯದ ಡಿಸೈಬಾ ಎಂಬ ಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಾಸವಿರುವ ನಿರಾಶ್ರಿತರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆಯುತ್ತಿರುವ 2025 ಏರ್ ಶೋ 2ನೇ ದಿನವೂ ಯಶಸ್ವಿಯಾಗಿ ನಡೆಯಿತು. ಲಘು ಯುದ್ಧ ವಿಮಾನ, ಎಐ, ಫೈಟರ್ ಏರ್ಕ್ರಾಫ್ಟ್, ಸೈಬರ್ ಸೆಕ್ಯೂರಿಟಿ, ಡ್ರೋನ್ ರೆಕಾರ್ಡ್ಸ್ ಸೇರಿದಂತೆ ಅತ್ಯಾಧುನಿಕ ರಕ್ಷಣಾ ಉತ್ಪನ್ನಗಳನ್ನು ಪ್ರದರ್ಶನ ಮಾಡಲಾಯಿತು. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.